ಬರೆದು ನಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ರಮೇಶ್ ಕೊಡ್ತಿದ್ರು. ಅವತ್ತೇ ಬಂದು ನಮ್ಮ ಹುಕ್ಕೇರಿ ಫ್ರಿಜ್ ರಾಣಿ ಇದ್ದಂಗೆ, ಪಟ್ಟದ ರಾಣಿ ಇದ್ದಂಗೆ, ಎಂಕಲ್ಮಡಿ ಫ್ರಿಜ್ ರಾಣಿ ಇದ್ದಂಗೆ ಅಂತ ಹೇಳಿ ಅದಕ್ಕೂ ಸಂಬಂಧ ಇಲ್ಲ. ನೀವು ಹೇಳೋದಕ್ಕೂ ಈ ಎಲೆಕ್ಷನ್ ಚರ್ಚೆ ಮಾಡೋದಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗೋಲ್ಲ ಇದೆ. ಕೆಪಿಸಿಸಿ ಮನೆ ಇವ್ರದ್ದು ನೋಡಿ, ಅದು ಭಾಳ ದಿವಸದಿಂದ ಇದ್ದಾರೆ, ಎಲ್ಲ ಭಾಳ ಮಂದಿ ನೋಡಿದ್ದೀವಿ. ಎಲ್ಲ ಭಾಳ ಆಗಿ ಹೋಗಿದೆ. ಉತ್ತರ ಕೊಡೋರು ನೋಡಿದ್ವಿ, ಕೊಡಿಸ್ಕೋದು ನೋಡಿದ್ವಿ. ಎಲ್ಲ ಬಂದಾಗ ನೋಡೋಣ. ಯಾಕೆ 28 ಚುನಾವಣೆ ಇದೆ, ಯಾಕೆ ಯಾರ್ಯಾರ ಶಕ್ತಿ ಎಷ್ಟು ಅನ್ನೋದು ಅವಾಗ ಪ್ರೂವ್ ಆಗ್ತೈತಿ. ಈಗ ಅಡ್ವಾನ್ಸ್ 2 ವರ್ಷದಂತ ಮಂಚೆ ಮಾಡಿ ಏನು ಮಾಡೋರು ಈಗ ಅದು ಯಾರು ಹೇಳಿ ಅವ್ರು ಹೇಳ್ರಿ ಏನು ಉಪಯೋಗಿಲ್ಲ, ನಾ ಹೇಳ್ರಿ ಏನು ಅದಕ್ಕೆ ಉತ್ತರ ಸಿಗೋಲ್ಲ. ಸಿಗೋದು ಮೇ ತಿಂಗಳು 28ಕ್ಕೆ. ಅವಾಗ ನೋಡೋಣ ಸರ್. ಮೊನ್ನೆ ಕೆಪಿಸಿಸಿ ಅಧಿಕಾರದ ಟೈಮ್ದಲ್ಲಿ ನೀಟ್ ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಈಗಾಗಲೇ ಅದಕ್ಕೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ, ಯಾಕಾಗಿದೆ, ಎದರಿಂದ ಆಗಿದೆ ಅಂತ. ಗೃಹ ಸಚಿವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ, ಸಂಬಂಧಪಟ್ಟರೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾ ಕೊಡೋದು ಏನು ಅವಶ್ಯಕತೆ ಬೀಳಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವ್ರಿಗೇನು ಪರ್ಯಾಯ ಮತ್ತೆ ಅಂದ್ರೆ ಇನ್ನೊಮ್ಮೆ ಏನೇ ನಮ್ಮಿಂದ ಏನಾಗಿಲ್ಲ, ಅದೇನಾಗಿದ್ದಾರೆ ಟ್ರಾಫಿಕ್ ಜಾಮ್ದಿಂದ ಆಯ್ತು ಅಂತ ಮ್ಯಾಚ್ ಆಗೋಲ್ಲ. ಅವ್ರು ಹೇಳುವಂಥ ಟೈಮಿಗೆ ಎಲ್ಲ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಬಸ್ಸೇ ಇರಲಿಲ್ಲ, ಬಸ್ ಎಲ್ಲ ತೊಗೊಂಡ್ಬಿಟ್ಟಿದ್ರು. ಇಲ್ಲ ಅದಕ್ಕೇನು ಹೊಲಿಸ್ಲಿಕ್ಕೆ ಆಗೋಲ್ಲ. ಮತ್ತೆ ಮಿಕ್ಕಿದಾರೆಲ್ಲ ಬಂದಾರಲ್ಲ, 3 ಮಂದಿಗೆ ಆಯ್ತಾ ಬಸ್? 3 ಮಂದಿ ಬಸ್ ಆಯ್ತಾ? ಮತ್ತೆ ಮಿಕ್ಕಿ ಸಾವಿರಾರು ಜನ ಎಲ್ಲ ಬಂದಿದಾರಲ್ಲ. ಇಲ್ಲ, ಅದ್ರ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ಬಹುಶಃ ಹೈಕಮಾಂಡ್ ಮಾಡ್ಬೇಕು ಅದಕ್ಕೆ. ಈಗೂ ಕೆಲವೊಂದಿಷ್ಟು ಜನ ಮಂತ್ರಿಗಳೇ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ಅದರಲ್ಲೂ ಕೂಡ ಏನು DCM ಆಗಿದಂತ ಲಕ್ಷ್ಮಣ್ ಸವದಿ ಇರ್ಬೋದು, ಮಾಂತೇಶ್ ಕೌಜಲಿಗ್ ಇರ್ಬೋದು, ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಸಮುದಾಯವಾರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಂಗಾಗಿ ನನ್ನ ಕೈ ಏನಿಲ್ಲ ಅನ್ನೋ ಒಂದು ಮಾತು ಅದು ಎಲ್ಲರೂ ಕೇಳೋಲ್ಲ. ಅವ್ರಿಗೆ ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇರೋರು 20 ಮಂದಿ ಆಗವ್ರು ಅಷ್ಟೇ ರೀ. ಡಿಮಾಂಡ್ ಇರೋದು 40 ಜನ 60 ಜನ ಇದ್ದಾರೆ. ಯಾರು ಕೊಡೋರು? ಈಗ ನಿಮ್ಮಿದ್ರ ಪ್ರಕಾರ ಇನ್ನು ಬೆಳಗಾವಿ ಜಿಲ್ಲೆಗೆ ಎಷ್ಟು ಬರ್ಬೋದು ಸರ್? ಹೇಳಿಕ್ಕಾಗಲ್ಲ. ಏನು ಅದು ನೋಡ್ಬೇಕಲ್ಲ, ಅವಾಗ ಹೆಂಗೆ ಡಿಮಾಂಡು, ಯಾವ ಜಾತಿವಾರ, ಪ್ರಾಂತವಾರ ಇವೆಲ್ಲ ಕೊಡ್ಬೇಕಲ್ಲ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಬೆಳಗಾವಿ ಬರ್ತದೆ ಇನ್ನೊಂದು ಸ್ಥಾನ ಜಿಲ್ಲೆ ಇರೋದ್ರಿಂದ ಹೆಚ್ಚುವರಿಯಾಗಿ ಇಲ್ಲಿ ಸಚಿವ ಸ್ಥಾನ ಬೇಕು ಸಂಘಟನೆ ದೃಷ್ಟಿಯಿಂದ. ಅಲ್ಲಲ್ಲ, ಒಂದಂತಿ ಕನಿಷ್ಠ ಕೊಡಲೇಬೇಕು, ಪ್ರಶ್ನೆ ಇಲ್ಲ. ಒಂದಂತಿ ನಾವು ಕೂಡ ಹೇಳ್ಯಾರ, ಒಂದಂತಿ ಕನಿಷ್ಠ ಕೊಡಲೇಬೇಕು. ಹೆಚ್ಚಿಗೆ ಕೊಡೋದು ಬಿಡೋದ ಆವಾಗಿನ ಸಂದರ್ಭ ಸರ್ಕಂಫರೆನ್ಸ್ ಮ್ಯಾಗ ಕೊಡ್ತಾರೆ ಅಷ್ಟೇ. ಒಂದಂತ ಯಾರಿಗಂತ ಯಾವ್ರೆ ಒಂದು ಯಾರಿಗಂತ ಹೇಳಿ ಅಗ್ನಿ ಗಿಡ ಹುತ್ತದ ಅಥವಾ ಈ ಸೈಡ್ ಬರ್ತದ? ಇಲ್ಲ, ಅದು ಅವ್ರು ನೋಡ್ತಾರೆ. ಹೈಕಮಾಂಡ್ ಯಾರಿಗೆ ಕೊಡಬೇಕು ಯೋಗ್ಯ ಸೂಕ್ತವಾಗಿ ತೀರ್ಮಾನ ಮಾಡ್ತಾರೆ. ಸರ್, ನಗರಕ್ಕೆ ಯಾವ್ದು ಗೌರ್ಮೆಂಟ್ ಇದ್ರೆ ನಗರಕ್ಕೆ ಯಾವತ್ತೂ ಕ್ಯಾಬಿನೆಟ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಇನ್ನೂವರೆಗೆ. ರಾಜ್ಯ ಬೆಳಗಾವಿ ಸಿಟಿ ರಿಆರ್ಗನೈಸೇಷನ್ ಆದಾಗಿಂದ. ಅದಕ್ಕಾಗಿ ಈಗ ಏನಾದ್ರು ಡಿಮಾಂಡ್ ಮಾಡ್ತೀರಾ ಸ್ಪೆಷಲ್? ಸಿಟಿ ಕೊಡಬೇಕಂತ ಹೇಳಿ ಭಾಳ ಹಾಸನಕ್ಕೆ ಸಿಕ್ಕಿಲ್ಲ ಇನ್ನೂ ಮಠ. ಹಾಸನಕ್ಕೂ ಸಿಕ್ಕಿಲ್ಲ ಯಾವಾಗೂ ಅಂತ ಭಾಳ ಅದಾವ. ಮುಸ್ಲಿಂ ಒಕ್ಕೂಟದಿಂದಲೂ ಕೂಡ ನಿಮಗೆ ಮನವಿ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬಿಜಾಪುರ, ರಾಯಚೂರು ನೋಡೋಣ. ಅದು ನಾವು ಮಾಡ್ಲಿಕ್ಕೆ ಆಗೋಲ್ಲ. ನಾವು ಇನ್ನಿಬ್ಬರಿಗೆ ಕೂಡ ಮುಸ್ಲಿಂ ಕೂಡ ಅಂತ ಹೇಳಿದೀವಿ, ಅಷ್ಟು ಮಾತ್ರ ಹೇಳಿದ್ವಿ. ಮುಂದೆ ಯಾರು ಕೊಡ್ತಾರೋ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಇಲ್ಲ, ಮಂತ್ರಿ ಮಾಡೋದು ಬಿಡೋದು ಹಂಗೇನಿಲ್ಲ. ಅದೇನೇ ಪಕ್ಷ ಹೇಳಿದ್ರಲ್ಲ, ಅವ್ರು ಪ್ರಾಂತ ವೈಸು ಜಾತಿ ಆಧಾರದ ಮೇಲೆ ಇವನ್ನೆಲ್ಲ ನೋಡಿ ಮುಂದೆ ಪಕ್ಷಕ್ಕೆ ಯಾವ ರೀತಿ ಅನುಕೂಲ ಆಗ್ತಿದೆಲ್ಲ ನೋಡಿ. ಇಲ್ಲ, ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ನನಗೆ ಐಡಿಯಾ ಇಲ್ಲ. ಹೇಳಿ. ಯಾವ್ದ್ರೆ ಬರ್ತಾರೆ? ಅವ್ರೇನು ಬರ್ತಾರೆ? ಇಲ್ಲಿಗಾರ ಬರ್ತಾರೆ. ಅವ್ರೇನು ವಾಪಸ್ ಮತ್ತೆ ಗೊತ್ತಿಲ್ಲ, ಅವ್ರು ಬರ್ತಾರೆ. 29 ಅಂತ ಇತ್ತು. ಇಲ್ಲ, ಡೇಟ್ ಬಗ್ಗೆ ಗೊತ್ತಿಲ್ಲ. ಬೇಗ ಮಾಡಬಹುದು ನಮ್ದು ಆಸೆ ಅಷ್ಟೇ. ಯಾವಾಗ ಬೇಗ ಸರ್ ಮುಂಗಾರು ಅಧಿವೇಶನ ಬೆಳಗಾವಿಯಲ್ಲಿ ಮಾಡೋದು ಎಲ್ಲಿ ಗೊತ್ತಿಲ್ಲ. ಇನ್ನು ತೀರ್ಮಾನ ಮಾಡ್ಬೇಕಲ್ಲ, ಸಂಪುಟದಲ್ಲಿ ತೀರ್ಮಾನ. ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು ಅಂತ ಮಾಡಿತ್ತು ಕರೆ, ಈಗಿಲ್ಲ, ಈ ಬದಲಾವಣೆ ಆಗಿದೆ. ಹೊಸ CM ಅವರು ಅವ್ರದ್ದೇ ಏನು ವಿಚಾರ ಇದೆ ಗೊತ್ತಿಲ್ಲ. ಇನ್ನು ಮಟ್ಟ ಏನು ಹೇಳಿಲ್ಲ. ಇಲ್ಲೇ ಮಾಡ್ಬೇಕಾ ಅಲ್ಲೇ ಮಾಡ್ಬೇಕಂತ ಇನ್ನೂ ಚರ್ಚೆ ಆಗಿಲ್ರಿ.
ಅಲ್ಲಿ ಇದರಲ್ಲಿ ಬೆಂಗಳೂರು ನಡೆದಿದೆ, ಅದು ಇಲ್ಲೇ ನಾವು ಬೆಳಗಾವಾಗ ಏನು ಮಾಡೋದು ಅದ್ರ ಬಗ್ಗೆ. ಅಲ್ಲೇ ನಡೆದಿದೆ, ಅಲ್ಲೇ ಅದಾರ, ಉತ್ತರ ಕೊಡೋರು ಅದಾರ, ತೊಗೊಳೋರು ಅಲ್ಲೇ ಅದಾರ, ಅಲ್ಲೇ ಹೇಳ್ತಾರೆ. ನಾವೇನು ಹೇಳೋದಿಲ್ಲ, ನಾವು ಅದ್ರ ಬಗ್ಗೆ ಏನು ಹೇಳೋ. ಅದ್ರ ಬಗ್ಗೆ ಈಗಾಗಲೇ ನಡೆದಿದೆ, ಅವರೇ ಉತ್ತರ ಕೇಳಿದ್ದಾರೆ. ಬ್ಯಾನ್ ಮಾಡೋಕ್ಕೆ ಕೇಳಿಲ್ಲ ಅವರು, ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿವ್ರೆ? ಬ್ಯಾನ್ ಮಾಡ್ತು ಅಂತ ಎಲ್ಲಿ ಹೇಳಿಲ್ಲ. ಅದನ್ನ ಏನು ಅವ್ರದ್ದೇನು ಆಸ್ತಿ ಕೇಳಿಲ್ಲ. ನಿಮ್ಮ ರಿಜಿಸ್ಟ್ರೇಷನ್ ಎಲ್ಲಿದೆ ಅಷ್ಟು ಕೇಳ್ಯಾರ ಅಷ್ಟೇ, ಅದ್ರ ಬಿಟ್ಟು ಏನು ಕೇಳ್ಯಾರ? ನಾವು ಏನು ಕೇಳಿಲ್ಲ. ಹೇಳ್ರಿ. ಬಿಜೆಪಿ ಶಾಸಕರು ಮತ ಹಾಕಿಲ್ಲ ಅಂತೇಳಿ ಎಐಸಿಸಿ ಜಂಟಿ ಕಾರ್ಯದರ್ಶಿ ಅರ್ಜುನ್ ಲಿಂಬಾಕರ್ ಅವರು ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿ ಅವ್ರು ನಮ್ಗೆ ಹಾಕ್ಯಾರ ಹತ್ರ. ಖಾನಾಪುರ MLA ಅವರು ಹಾಕಿದ್ದಾರೆ. ಹಿಂದೆ ಇಲ್ಲಿ ಎಲೆಕ್ಷನ್ ಎಲ್ಲ ಇವರೇ ಹಾಕ್ಯಾರ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಆಗಲ್ಲ. ಇವರೇ ಹಾಕ್ಯಾರ, ಅವ್ರು ಹಾಕ್ಯಾರ, ಯಾರು ಎಲ್ಲಿ, ಅದೆಲ್ಲ ಗುಪ್ತ ಮತದಾನ. ಯಾರು ಹೇಳಿದ್ರು? ಈ ಹಂತದಲ್ಲಿ ಯಾರು ಹಾಕ್ಯಾರ ಅಂತ ಯಾರು ಹೆಸರು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಗುಪ್ತವಾಗಿರುವಂಥ ಮತದಾನ. ಇವರೇ ಹಾಕ್ಯಾರ, ಅವ್ರು ಹಾಕಂತ ಹೇಳಿಕ್ಕೆ ಯಾರ ಕಡೆ ನಿರ್ದಿಷ್ಟವಾದ ದಾಖಲೆಗಳು, ಪುರಾವೆಗಳು ಯಾರ ಕಡೆ ಇಲ್ಲ ರೀ. ಅದು ಗುರುತಾಗಲ್ಲ ಸರ್ ಈಗ. ಇಲ್ಲ, ಅದೇ ಗೊತ್ತಾದ್ರೆ ಅದು ಗುಪ್ತ ಮತದಾನ. ಅದು ಇದ್ರೆ ಅದು ರಾಜ್ಯಸಭಾದ್ದು, ರಾಜ್ಯಸಭೆ ಆದ್ರೆ ತೋರಿಸಿ ಹಾಕ್ಬೇಕ್ರೆ. ಇದಿಲ್ಲ, ಗುಪ್ತನಂತೆಲ್ಲ ಗುಪ್ತ ಆಗಿಬಿಡ್ತು. ಇಲ್ಲ ನಾವಿಲ್ಲ, ಗುಪ್ತ ಆಯ್ತು. ಧಾರವಾಡ ಗ್ರಾಮೀಣ ಕ್ಷೇತ್ರದ್ದು ಎಲೆಕ್ಷನ್ ಆಗುತ್ತೆ ಸರ್. ಅದ್ರ ತಯಾರಿ ಹೆಂಗೆ ನಿಮ್ಮ ಕಡೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದೆ? ಎಲ್ಲ ಕಡೆ ಹೋಗಿ ಮಾಡೋಕೆ ಎಲೆಕ್ಷನ್ ಇದ್ದಲ್ಲಿ ಎಲ್ಲ ಕಡೆ ಮಾಡೋದ್ರಲ್ಲ, ಅದೇನು ಇಲ್ಲಿ ಅಲ್ಲಿ ಅಂತ ಏನಿಲ್ಲ. ಈಗಾಗಲೇ ತಮ್ಮ ಮಂದಿ ಅಲ್ಲಿ ಹೋಗಿ ಪ್ರಚಾರ ಮಾಡೋದು ತಮ್ಮ ಜನ ಹೋಗಿ ವಾರ ಗಂಟೆ ಎಲ್ಲ ಮಾಹಿತಿ ತೊಗೋಬೇಕಲ್ಲ, ಅಲ್ಲಿ ಮಾಹಿತಿ ತೊಗೋಬೇಕಲ್ಲ, ವಿದ್ದಾಡ್ಬೇಕಲ್ಲ, ಮಾಹಿತಿ ಬೇಕಲ್ಲ, ಹೆಂಗೆ ವಿದ್ದಾಡ್ಬೇಕಂತ. ಹಾವೇರಿ ಎಲ್ಲ ಮುಗಿತು. ಈಗ ಧಾರವಾಡ ಗ್ರಾಮೀಣ ತಮ್ಮ ಹೆಗಲಿಗೆ ಬಂದಿದೆ ಅಲ್ಲೇ ಎಲ್ಲ ಕಡೆ ಮಾಡ್ತೀವಿ. ಎಲ್ಲಿ ಎಲೆಕ್ಷನ್ ಇರ್ತಾವ ಅಲ್ಲೆಲ್ಲ ನಾವು ಪಕ್ಷದ ಪರವಾಗಿ ಮಾಡ್ತೀವಿ. ಇಲ್ಲ, ಇನ್ನು ಕಳಿಸ್ತೀವಿ. ನಮ್ಮೂರ್ ಕಡೆ ಬಂದಿಲ್ಲ ಸರ್. ಇಟ್ಕಲ್ ಡ್ಯಾಮ್ ನೀರಾವರಿ ಇಲಾಖೆ ಐತಲ್ಲ ಸರ್, 1.5 ಕೋಟಿ ರೂಪಾಯಿ ಏನೋ ಬಾಕಿ ಉಳಿಸ್ಕೊಂಡಾರ ಹೆಸ್ಕಾಂ ಇಂದ ಅಂತೇಳಿ ಕರೆಂಟ್ ಕಟ್ ಮಾಡಿಬಿಟ್ರು ಸರ್. ಇದೇನ ಎಲೆಕ್ಟ್ರಿಕ್ ಸೊಸೈಟಿ ಸುಮಾರಾಗಿದಾರಲ್ಲ, ರಾಜ್ಯ ತುಂಬ ಸುಮಾರಾಗಿ ಬ್ಯಾಲೆನ್ಸ್ ಇದೆ. MIದು ಇದೆ, ಮೇಜರ್ ಇರಿಗೇಷನ್ ಅವ್ರದ್ದು ಇದೆ. ಅದು ಸರ್ಕಾರ ವಿರುದ್ಧ ಅವರೇ ಅಡ್ಜಸ್ಟ್ ಮಾಡ್ಕೋತಾರೆ. ಅದ್ರಾಗೇನು ತುಂಬಬೇಕಂತೇನಿಲ್ಲ. ಕರೆಂಟ್ ಕಟ್ ಆಗಿದ್ದು ಸಮಸ್ಯೆ ಆಗ್ತಾ ಇದೆ. ಎಲ್ಲಿದ್ ಕಟ್ ಮಾಡ್ಯಾರ? IB ಅದ್ರ ಕಚೇರಿ ನೀರಾವರಿ ನಿಗಮ ಆಫೀಸು ಮತ್ತು ಕಚೇರಿ ಡ್ಯೂ ಇರಬೇಕು, ಓವರ್ ಡ್ಯೂ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತು ಅವ್ರು ತಗೋಬೇಕ್ರಿ, ಅವ್ರ ಡ್ಯೂಟಿ ಅದ. 1,90,00,000 ರೂಪಾಯಿ ಬಹುಶಃ ಅದು ಇದ್ರ LICದು ಹಿಡ್ಕೊಂಡು ಇರ್ಬೇಕ್ರಿ, ಅದು ಅಷ್ಟು ದೊಡ್ಡದು ಅಮೌಂಟ್. ಅಲ್ಲೊಂದು ರುಸ್ತಂಪುರ್ ಲಿಫ್ಟ್ ಇದಲ್ಲ, ಎಲ್ಲ ಸೇರೇ ಇರ್ಬೇಕ್ರಿ ಅದು. ಸರ್, ಮೊದಲು ಬೆಳಗಾವಿಯಲ್ಲಿ ವಾಟರ್ ಬೋರ್ಡ್ನಿಂದ ನೀರು ಸಪ್ಲೈ ಮಾಡ್ತಿದ್ರು, LNTಯಿಂದ ಮಾಡ್ತಾ ಇದ್ದಾರೆ. LNT ಮೊದಲಿಂದನೂ ಕಂಪ್ಲೇಂಟ್ಸ್ ಇದ್ದಾವೆ. ರೋಡ್ ಹಾಕ್ತಾರ, ಇದು ಮಾಡೋಂಗಿಲ್ಲ, ಊರು ತುಂಬೆಲ್ಲ ರೋಡ್, ಸಿಟಿ ತುಂಬ ರೋಡ್ ಹಾಕಿರ್ತಿದ್ದಾರೆ ಸರ್. ಇದು ಭಾಳ ಸಮಸ್ಯೆ ಆಗಿರ್ತದೆ. ನೀರು ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ. ಈ ಕಂಪ್ಲೇಂಟ್ಸ್ ಇದ್ರು ಕೂಡ ನಡು ದಂಡ ಕೂಡ ಹಾಕಿದ್ರು ಅವ್ರಿಗೆ. ರೆಸ್ಪಾನ್ಸ್ ಇಲ್ಲ, ಅದು ಗೌರ್ಮೆಂಟ್ ನಿರ್ಧಾರ ಮಾಡಿದೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ಮಹಾನಗರ ಪಾಲಿಕೆಗಳನ್ನು ಎಲ್ಲ ಖಾಸಗಿ ಅವರು ಕೊಟ್ಟಿದ್ದಾರೆ. ಇಲ್ಲಿ ಅಷ್ಟೇ ಅಲ್ಲ, ಮಾಡ್ತಾ ಇದ್ದಾರೆ. ಏನು ಮಾಡ್ಲಿಕ್ಕೆ ಆಗಲ್ಲ, ಇದು ನಮ್ಮ ನಿರ್ಧಾರ ಅಲ್ಲ, ಅಥವಾ ಇಲ್ಲಿ ಸ್ಥಳೀಯವಾಗಿ ನಿರ್ಧಾರ ಇಲ್ಲ. ವ್ಯವಸ್ಥೆಯಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ಮಾಡಿದ್ದಾರೆ. ನಾವು ಕೂಡ ಸುಮಾರು ಮೀಟಿಂಗ್ ಮಾಡೀವಿ. ಶಾಸಕರಂತಿ ಪದೇ ಮಾಡ್ತಾರೆ. DC ಅವ್ರು ಮಾಡಿದ್ದಾರೆ, ಇನ್ನೂ ಮುಗಿಸ್ಲಿಕ್ಕೆ ಅವರು ರೆಡಿ ಇಲ್ಲ. ಕಾರ್ಪೊರೇಷನ್ ಕಾಂಟ್ರಾಕ್ಟರ್ ಕೊಟ್ಟಿದ್ದೇವೆ. ಈ ಜನ ಹೇಳ್ತಾ ಇದ್ದಾರೆ ಸರ್, ಮೊದಲು ವಾಟರ್ ಬೋರ್ಡ್ ಇತ್ತು, ಅದು ಚೆನ್ನಾಗಿತ್ತು. ಇಲ್ಲ, ವಾಟರ್ ಬೋರ್ಡ್ ಇದ್ದಾಗ ನೀವು ಹೇಳೋದು 20 ವರ್ಷದಿಂದ ಜನಸಂಖ್ಯೆ ಕಡಿಮೆ ಇತ್ತು, ಸಣ್ಣ ಏರಿಯಾ ಇತ್ತು, ಸಪ್ಲೈ ಮಾಡ್ತಿರೋ. ಈಗ ಅದ ಸಿಸ್ಟಮ್ನಾಗ ಈಗ 2 ಪಟ್ಟು ನಾವು ನೀರು ಸಪ್ಲೈ ಮಾಡಿದ್ರೆ ಅದು ತೊಂದರೆ ಆಗಿದೆ. ಇನ್ನು ಪ್ಯಾರಲಲ್ ಆಗಿ ಮತ್ತೊಂದು ಸಪ್ರೇಟಾಗಿ ಬರ್ಬೇಕು. ಅದರಲ್ಲಿ ಕರೆಕ್ಟ್ ಪ್ಲಾನ್ ಇಲ್ಲ ಅವರಿಗೆ. ಟೈಮ್ ರಸ್ತೆ ಕಾಮಗಾರಿ ಮುಗಿತಾರೆ ಸರ್. ಸ್ಮಾರ್ಟ್ ಸಿಟಿ ಅವರು ಕಾರ್ಪೊರೇಷನ್ ರಸ್ತೆ ಕಾಮಗಾರಿ ಎಲ್ಲ ಮಾಡ್ತಾರೆ. ಅವ್ರು ಮಾಡಿದ್ಮೇಲೆ ಇವ್ರು ಹಾಕಿರ್ತಾರೆ. LNT ಅವ್ರು ಯಾರು ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಮತ್ತೆ ಇಲ್ಲ, ಮೊದಲು ಮಾಡಬೇಕು, ಕಮ್ಯುನಿಕೇಶನ್ ಮಾಡ್ಕೊಂಡು ಪೈಪ್ಲೈನ್ ಹಾಕಬೇಕು, ಆನಂತರ ರೋಡ್ ಮಾಡಬೇಕು. ಒಂದು ಕಡೆ ಅಲ್ಲ ಸರ್, ಇಡೀ ಸಿಟಿ ತುಂಬ ಆಗಿದೆ. ಎಲ್ಲ ಕಡೆ ಸಮಸ್ಯೆ ಆಗಿದ್ರೆ ಅದು ಯಾರು ಕೇಳೋಲ್ಲ, ಅವ್ರಿಗೆ ಮಾಡ್ತಾರೆ. ಆಮ್ಯಾಗ ರಿಪೇರಿ ಹಾಡೋದು ನಿರಂತರವಾಗಿ ನಡ್ತಾನೆ ಇದೆ. ಅದು ಎಲ್ಲರೂ ಈಗ ರಾಜು ಅವರು ಹೇಳ್ಬೇಕಾಗ್ರಿ ಈಗ ಕಾರ್ಪೊರೇಷನ್ ಅವರು
ರಿಪೇರ್ ಮಾಡಿ ಅವ್ರಿಗೆ ಮೇಲೆ ಬಿಲ್ ರೇಸ್ ಮಾಡ್ತಾ ಇದ್ದಾರೆ. ಕಾರ್ಪೊರೇಷನ್ ಅವ್ರು ಸಬ್ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಮೀಟಿಂಗ್ ಆಯಿತು ಕಾರ್ಪೊರೇಷನ್ದಲ್ಲಿ, ನಾವು ಹೇಳಿದ್ದೀವಿ ಎಲ್ಲೆಲ್ಲಿ ಡಿಗ್ ಮಾಡ್ಯಾರ ಅಲ್ಲಿ ಎಲ್ಲ ಕಾರ್ಪೊರೇಷನ್ ಕಾಂಟ್ರಾಕ್ಟರ್ಸ್ ಮಾಡಿ ಅವ್ರ ಡಿಡಕ್ಟ್ ಅವ್ರ ಮೇಲೆ ಮಾಡ್ತಾ ಇದ್ದೀವಿ. ಬಂದಿರಲ್ಲ, ಆಲ್ಮೋಸ್ಟ್ ಟೆಂಡರ್ ಮಾಡ್ತಾರೆ ಈ ವಾರನಾಗ. DC ಆಫೀಸ್ ಅಂತ ಟೆಂಡರ್ ಆಗಿದ್ದಾರೆ, ಇದು ಈ ವಾರನಾಗ ಟೆಂಡರ್ ಮಾಡ್ತಾರೆ. ಸೊ ನಾವು 2ನೇ ಹಂತದ ಕೂಡ ದುಡ್ಡು ಕೊಟ್ಟಿದ್ದೀವಿ ಈಗ. ಅಲ್ಲ ಅಂದ್ರೆ ಈ ವರ್ಷ ಬಜೆಟ್ನಲ್ಲಿ 2ನೇದು ಕೂಡ ಕಂಟಿನ್ಯೂಷನ್ ಮಾಡ್ತೀವಿ. ಸರ್ ಯಲ್ಲಮ್ಮ ದೇವಸ್ಥಾನ ಟೆಂಡರ್ ಆಗಿದೆ, CM ಅವರು ಕರೆತಂದು ಇದನ್ನ ಮಾಡ್ತಾರೆ, ಚರ್ಚೆ ಆಗ್ತಾ ಇದೆ. ನೋಡ್ಬೇಕಾದ್ರೆ ಅದನ್ನೇನು ಅವರು ಕನ್ಸರ್ನ್ ಇದ್ದಾರೆ, ಅದಕ್ಕೆ ಅಧ್ಯಕ್ಷರಿದ್ದಾರೆ, ಪ್ರಾಧಿಕಾರ ಅಧ್ಯಕ್ಷರಿದ್ದಾರೆ, ಅವರು ಡಿಸಿಷನ್ ತೊಗೋಬೇಕಾದ್ರೆ ನಮ್ಮ ಭವನದ ಒಂದು ಟೆಂಡರ್ ಮಾಡ್ತೀವಿ. ಅದನ್ನು ಬಿಡಿ ಸರ್, ಪತ್ರಕರ್ತರು ಆಗಿರ್ಬೇಕಾದ್ರೆ ಅದು ನೋಡ್ತೀವಿ. ಎಲ್ಲ ಕಡೆ ಮಾಡ್ತೀವಿ, ಈ ವಾರನಾಗ ಮಾಡ್ತಾರೆ. ಇದನ್ನು ನಮ್ಮ ಫ್ಲೈಓವರ್ ಈ ವಾರ ಮಾಡ್ತಾರೆ, ಅದ್ರ ಜೊತೆ ಅದನ್ನು ಮಾಡಿಸ್ತೀವಿ. ಸರ್ ಕಾರ್ಪೊರೇಷನ್ ಸಭೆಗಳಿಗೆ ಮೊದಲು ರೆಗ್ಯುಲರ್ ಬರ್ತಿದ್ವಿ, ಇತ್ತೀಚೆಗೆ ಯಾಕೆ ಹೋಗಿದೆ? ಏನು ಮಾಡೋರು ಅಲ್ಲಿ ಏನು ಮಾಡಿದ್ರೆ ಅದು ಏನು ಇಂಪ್ಲಿಮೆಂಟ್ ಆಗೋಲ್ಲ, ಅದು ಏನು ಮಾಡೋರು. ಮೀಟಿಂಗಿನ ಸರಿಯಾಗಿ ಆಗ್ತಾ ಇಲ್ಲ. ಸುಧಾರಣೆ ಆಗುದಿಲ್ಲ ಅಂತ ಬಿಟ್ಬಿಟ್ರಿ ಸರ್? ಅಲ್ಲ, ಮೀಟಿಂಗಿನ ಸರಿಯಾಗಿ ಆಗ್ತಾ ಇಲ್ಲ. 1.5 ತಿಂಗಳಾಯ್ತು ಈ ಜನರಲ್ ಬಾಡಿ ಮೀಟಿಂಗ್ ಬಗ್ಗೆ GB ಅವ್ರು ಮಾಡಬೇಕಲ್ಲ, ಅದು ಅವ್ರ ಜವಾಬ್ದಾರಿ ಮಾಡಬೇಕು. ಅಲ್ಲಿ ಕನ್ನಡ ಮರಾಠಿ ಇಶ್ಯೂ ಹೆದರಿ ಏನು ಮಾಡ್ತಾ ಇಲ್ವಾ ಆ್ಯಕ್ಚುಲಿ? ಗೊತ್ತಿಲ್ಲ ಈಗ ಅವನ್ನ ಇನ್ಯಾರೋ ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಸೋದಿಲ್ಲ ಸರ್ ನೀವು? ಯಾವ್ದ್ರೆ ನೀವು ಅದ್ರಲ್ಲಿ ದೂರ ಹೋಗ್ಬಿಟ್ರೆ ಇನ್ಯಾರೋ ಕಂಟ್ರೋಲ್ ಮಾಡ್ತೀವಿ. ಯಾರು ಕಂಟ್ರೋಲ್ ಮಾಡೋ ಪ್ರಶ್ನೆ ಇಲ್ಲ, ಅವ್ರ ಜವಾಬ್ದಾರಿ ಅವ್ರು ಸರಿ ಮಾಡಿದ್ರೆ ಸಾಕಲ್ಲ. ಯಾರು ಅವ್ರು ಮಾಡೋದು ಇವ್ರು ಮಾಡೋ ಪ್ರಶ್ನೆ ಇಲ್ಲ. ಮೇಯರ್ ಉಪಮೇಯರ್ಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವಂತ ಕೆಪಾಸಿಟಿನೇ ಬರ್ತಾ ಇಲ್ಲ. ಅದನ್ನೇನು ನಾವೇನು ಮಾಡೋಕ್ಕಲ್ಲಪ್ಪ, ಬೆಳಗಾವಿ ಜನತೆ ನಿರ್ಧಾರ ಮಾಡ್ಬೇಕಷ್ಟೇ, ನಾವೇನು ಮಾಡೋದು. ಸರಿ, ಕನ್ನಡ ಮರಾಠಿ ಇಶ್ಯೂ ಹೆದರಿ ವಿಜೇಂದ್ರ ಅವರು 2 ಸಲ ಬೆಳಗಾವಿ ಬರೋ ಟೂರ್ ಕ್ಯಾನ್ಸಲ್ ಮಾಡಿದ್ರು. ಏನು ಕೇಳಿಗಳಿರಂತ ನೀವು ಸರ್ ನೀವು ಲೆಟರ್ ಕೊಡೋದು GB ಮಾಡ್ತೀನಿ ಅಂತ ಒಂದು ಲೆಟರ್ ಕೊಡ್ತೀನಿ ಅಂತಂದಿದ್ರು. ಅದು ಇವರು ಕಮಿಷನರ್ RC ಕಡೆ ಹೋಗಿ ಸರ್ಕಾರದಿಂದ ಬರೀತಾರೆ. ಅಲ್ಲ ಸರ್, ನೀವು GB ಮಾಡಿ ಅಂತೇಳಿ ಒಂದು ಲೆಟರ್ ಸಾಮಾನ್ಯ ಸಭೆ ಅದು ಕೊಡ್ತೀವಿ. ಸರ್ ಜಾಟ ಬಿಡದಿ ವಿಚಾರಕ್ಕೆ ಕುಮಾರಸ್ವಾಮಿ ಅವರು CM ಅವರು ಯಾವುದೋ ಅಲ್ಲೇ ಬೆಂಗಳೂರು ಲೆವೆಲ್, ನಮ್ಮ ಲೆವೆಲ್ ಇಲ್ಲ ಅದು. ಪತ್ರ ವ್ಯವಹಾರ ನಡೆದ ಅದು ನಮ್ಮ ಲೆವೆಲ್ ಇಲ್ಲ, ಅದು ಎಲ್ಲ ಬಿಡದಿ RSS ಎಲ್ಲ ಬೆಂಗಳೂರು ಲೆವೆಲ್, ಅದೇ ಬೆಳಗಾವಿ ಲೆವೆಲ್ ಏನಿಲ್ಲ. ಅಲ್ಲೇ ಕೇಳೋದು ನೀವು ಏನಿದ್ರೆ ಬೆಂಗಳೂರಾಗ ಕೇಳೋರು. ಅವ್ರು ಬರ್ರಿ ಕಚೇರಿಗೆ ಅಂತೇಳಿ ಅವ್ರು ಕರೀತಾರೆ. ಅಲ್ಲೇ ಅದು ಆ ವ್ಯಾಪ್ತಿಯಲ್ಲಿ. ಇಲ್ಲಿ ಬೆಂಗಳೂರಿಗೆ ಸಮುದ್ರ ಇದೆ, ಇಲ್ಲಿ ನಮ್ಗೆ ನಮ್ಮ ಬೆಳಗಾವಿಗೆ ಏನು ಸಮುದ್ರ ಅದ ಬಿಡದಿ. ಅಲ್ಲ ಸರ್, ಸೋಷಿಯಲ್ ಮೀಡಿಯಾ ನಿಮ್ಮ ಬಗ್ಗೆ ಕಮೆಂಟ್ಗಳೆಲ್ಲ ಆಗ್ತಾವ. ನಿಮ್ಮ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದ್ವಿ, ಏನತ್ರ ವೈಯಕ್ತಿಕವಾಗಿ ಎಲ್ಲ ನಿಮ್ಮ ವೈಯಕ್ತಿಕ ಹಂಗೆ ನಡೆಯೋ ಎಲ್ಲ ಏನು ಅದೇನು ದಿವಸ ಹಾಕ್ತಾರೆ, ಅದನ್ನೇ ಯಾರು ಕೇಳ್ಕೊತ್ಕೊಂಡಂಗಿಲ್ಲ. ಅವ ಹಾಕಿದ್ದಷ್ಟು ಅವ್ನು ಖುಷಿ ಪಡ್ತಾನ, ಹಂಗೆ ಹಾಕಿನತ್ತ. ಮತ್ತು ಮುಂಜಾನೆ ಮತ್ತೊಬ್ಬ ಹಾಕ್ತಾನೆ, ಹಂಗೆ ನೋಡ್ತಾರೆ. ಏನಾರ ಮಾಡ್ತಿದ್ದಾರೆ. ಕುರುಬ ಕಮ್ಯುನಿಟಿಗೆ ಒಂದು ಕಮ್ಯುನಿಟಿಗೆ ತಾವು ಸಿದ್ದರಾಮಯ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕೇಸೂ ಆಗಿತ್ತು. ಅದು ಮುಂದೆ ಏನಾದರೂ ಫಾಲೋಅಪ್ ಆಯ್ತು? ಆಗಿದೆ. ಒಂದನ್ನು ಡಿಟೆಕ್ಟ್ ಮಾಡಿದ್ರೆ ಇನ್ನೊಂದು ಮಾಡ್ಬೇಕಷ್ಟೆ. ಒಂದು ಆಗಿದೆ, ಕೇಸ್ ಆಗಿದೆ. ಏನು ಉದ್ದೇಶ ಏನು ಸರ್? ನಾವು ನೋಡ್ಬೇಕಲ್ಲ, ಪೊಲೀಸರು ಇನ್ಕ್ವೈರಿ ಗೊತ್ತಾಗೋದಿಲ್ಲ ಅವ್ರು ಯಾರು ಎದಕ್ಕೆ ಮಾಡ್ಯಾರ, ಅವ್ರ ಕಡೆ ಏನು ದಾಖಲೆ ಇದೆ ಪೊಲೀಸರು. ಪದೇ ಪದೇ ಆಗ್ತದಲ್ಲ. ಎಲೆಕ್ಷನ್ ಇದ್ದಾಗ ಟೀಕೆ ಟಿಪ್ಪಣಿ ಆಗ್ತಾವ, ಅದು ನಿಮ್ಮಿಂದ ಯಾಕೋ ಹೆಚ್ಚು ಜನ ಈಗಿಂದನೇ ಸ್ಟಾರ್ಟ್ ಮಾಡ್ಯಾರ. ಇರ್ಬೇಕಲ್ಲ, ಅಲರ್ಟ್ ಆಗಕ್ಕೆ ಅದೊಂದು ಇದದ. ಅಲ್ಲ, ನಿಮ್ಮ ಜೊತೆ ಗುರುತಿಸಿದವರು ಕೆಲವರು ಮಣ್ಣು ಒಬ್ಬರು ಹಾಕಿದ್ರು. ನಡೀತಾರೆ, ಅದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇದ್ರದ ಏನದು ಕೊಡೋರು ಅದಕ್ಕೆ ಉತ್ತರ. ಮಾಡಿನಲ್ಲಿ ತಯಾರಿ ಜೋರು. ಮಾಡಿನಲ್ಲಿ ಈಗಿನ ತಯಾರಿ. ಇಲೆಕ್ಷನ್ ಅಂದ್ರೆ ಎಲ್ಲರೂ ಮಾಡೋದು, ಸೋಲಕ್ಕೆ ಯಾರು ನಿಲ್ಲಂಗಿಲ್ಲ, ಎಲ್ಲ ಗೆಲ್ತೀವಿ ಅನ್ನೋರಲ್ಲ. ಸೋಲ್ತು ಅಂತ ಯಾರು ನಿಲ್ಲ, ಗೆಲ್ತೀವಿ ಅಂತ ನಿಲ್ಲ ಎಲ್ಲರೂ. ಪ್ರೀತಿ ಈಗ ಕಡೆ